ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೋರ್ಟರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೀನಿ. ಅಂತ ಅಂದರೆ ಆ ಚಿಕ್ಕಪೇಟೆನೂ ಕೂಡ ಹತ್ರನೇ ಇದೆ. ಬಟ್ ಇನ್ನೊಂದೇನು ಅಂತ ಅಂದರೆ ಎಷ್ಟೊಂದು ಜನ ಬ್ರೋ ಎಸ್ ಪಿ ರೋಡ್ಗೆ ಹೋಗ್ರಿ ಅಲ್ಲೂ ತುಂಬ ಸಕ್ಕತ್ತಾಗಿರೋ ಆರ್ಡರ್ಗಳು ಬರ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ನೋಡೋಣ, ಚೆಕ್ ಮಾಡೋಣ ಯಾವ ರೀತಿ ಆರ್ಡರ್ ಬರ್ತವೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೀನಿ. ಸದ್ಯಕ್ಕೆ ಇವಾಗ ಪೋರ್ಟರ್ ಅಪ್ಲಿಕೇಶನ್ ಕೂಡ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಪೋರ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಇವಾಗ ಗೋ ಆನ್ಲೈನ್ ಕೂಡ ಕೊಡ್ತೀನಿ ನೋಡಿ. ಇವಾಗ ಗೋ ಆನ್ಲೈನ್ ಕೂಡ ಕೊಟ್ಟಿದ್ದೀನಿ. ಆರ್ಡರ್ ಯಾವ ರೀತಿ ಬರ್ತವೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಅಂತಂದರೆ ಚಿಕ್ಕಪೇಟೆಲೆಲ್ಲ ನಾವು ನೋಡಿದ್ದೀವಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಯಾವ ರೀತಿ ಬರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಚಿಕ್ಕಪೇಟೆಯಲ್ಲಿ ಇನ್ನೊಂದೇನು ಅಂತಂದರೆ ಅಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಇದ್ದೇ ಇದೆ. ಈ ಎಸ್ ಪಿ ರೋಡಲ್ಲೂ ಅಷ್ಟೇ, ಅಂದರೆ ಇಲ್ಲೋಗಿ ಲೆಫ್ಟ್ ಹೋಗಿ ಒಳಗಡೆ ಹೋಗ್ಬೇಕು, ಅಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಗಾಯ್ಸ್. ಒಳಗಡೆ ಗಾಡಿ ನಿಲ್ಸೋಣ ಅಂತ ಹೇಳ್ಬಿಟ್ಟು ಹೋಗಿದೆ ನೋಡಿ. ಒಂದು ಆರ್ಡರ್ ಬರ್ತಾ ಇದೆ ನೋಡಿ. ಇದು ಅಡ್ರೆಸ್ ಗೊತ್ತಿಲ್ಲ ಗಾಯ್ಸ್ ನನಗಿದು. 5.5 ಕಿಲೋಮೀಟರ್ಗೆ 114 ರೂಪಾಯಿ ತೋರಿಸ್ತಾ ಇದೆ. ವೆಯ್ಟ್ ಮಾಡೋಣ, ಅಂದರೆ ಇಲ್ಲೂ ಒಳ್ಳೊಳ್ಳೆ ಆರ್ಡರ್ ಬರ್ತಾವೆ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕಾಗುತ್ತೆ. ಎಲ್ಲಿ ಗಾಯ್ಸ್ ಒಂದು ಆರ್ಡರ್ ಬಂದು ಸುಮ್ಮನೆ ಆಗೇ ಹೋಯ್ತು. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾ ಇಲ್ಲ. ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡೋಣ ತಡೀರಿ, ಯಾವಾಗಾರು ಬರುತ್ತಾ ಅಂತ ಹೇಳ್ಬಿಟ್ಟು ನೋಡಬೇಕು. ಅಂದರೆ ಒಳಗಡೆ ಹೋಗಿದ್ದೆ ನಾನು, ಬಟ್ ಒಳಗಡೆ ಗಾಡಿ ಹಾಕೋಕ್ಕೆ ಜಾಗನೇ ಇಲ್ಲ ಗಾಯ್ಸ್. ಸಿಕ್ಕಾಪಟ್ಟೆ ಚಿಕ್ಕ ಸಂಧಿ ಥರ. ಅಂದರೆ ಈಗೇನು ಚಿಕ್ಕಪೇಟೆ ಒಳಗಡೆ ಹೋದಾಗ ಹೆಂಗಿರುತ್ತೋ ಸೇಮ್ ಇದ್ರೊಳಗಡೆ ಕೂಡ ಹಂಗಿರೋದು. ಬಟ್ ನಾನು ಇದ್ರೊಳಗಡೆ ಯಾವತ್ತೂ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಅಂದರೆ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸ್ತಾರಲ್ಲ ಎಸ್ ಪಿ ರೋಡಲ್ಲೂ ಕೂಡ ಒಳ್ಳೆ ಆರ್ಡರ್ ಬರ್ತವೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಚೆಕ್ ಮಾಡೋಣ ಅಂತಲೇ ಬಂದಿದ್ದೀನಿ. ನೋಡೋಣ ತಡೀರಿ. ಗೈಸ್ ನೋಡಿ, ಯಾವುದೋ ಇನ್ನೂ ಒಂದು ಆರ್ಡರ್ ಬರ್ತಾಯಿದೆ, ದೊಡ್ಡ ಆರ್ಡರು 255 ರೂಪಾಯಿ ಬರ್ತಾಯಿದೆ. ಬಟ್ ಆರ್ಡರ್ ಸ್ಕಿಪ್ ಆಯ್ತದು. ಅಂದರೆ ಗೊತ್ತಿಲ್ದಿರೋ ಲೊಕೇಶನ್ಗೆ ಹೋಗೋಕ್ಕಾಗಲ್ಲ, ಅಷ್ಟು ದೂರ ಇಲ್ಲ. ಗೊತ್ತಿರೋ ಲೊಕೇಶನ್ ಆದರೆ ಬೇಕಾದ್ರೆ ಎಷ್ಟು ದೂರ ಆದರೂ ಬೇಕಾದ್ರೆ ಹೋಗ್ಬೋದು. ಬಟ್ ಗೊತ್ತಿಲ್ವಲ್ಲ ಆ ಕಡೆಯಿಂದ ಆರ್ಡರ್ ಬರ್ತಾವೆ ಇಲ್ವೋ ಅಂತ, ಅದು ಕೂಡ ಗೊತ್ತಿರಲ್ಲ. ಅದರಿಂದಾಗಿ ನೋಡಿ ಒಂದು ಒಳ್ಳೆ ಆರ್ಡರ್ ಬರ್ತಾಯಿತ್ತು, 255 ರೂಪಾಯಿ ಆರ್ಡರು. ಬಟ್ ನಾನೇ ಅಕ್ಸೆಪ್ಟ್ ಮಾಡಲಿಲ್ಲ, ಅದು ಮಿಸ್ ಆಯಿತು. ವೆಯ್ಟ್ ಮಾಡೋಣ ಅಂತಂದರೆ ಇನ್ನೂ ಆರ್ಡರ್ ಬರ್ತಾವ ಅಂತ ಹೇಳ್ಬಿಟ್ಟು. ಅಂತ ಅಂದರೆ ಚಿಕ್ಕಪೇಟೆಯಲ್ಲಿ ಬಂದಂಗೆ ಬರ್ತಾಯಿಲ್ಲ ಗಾಯ್ಸಿಲಿ. ಟೈಮ್ ತುಂಬ ಗ್ಯಾಪ್ ತೊಗೊಳ್ತಾ ಇದೆ. ಗ್ಯಾಪ್ ತೊಗೊಂಡು ಬರ್ತಾಯಿದೆ. ನೋಡೋಣ, ಅವಾಗಿಂದ 2 ಆರ್ಡರ್ ಬಂದಿದ್ದು, ಇನ್ನೂ ಆರ್ಡರ್ಗಳು ಬರ್ತಾವ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಅಂದರೆ ಆರ್ಡರ್ ಜಾಸ್ತಿ ಬರ್ತಾಯಿದ್ರೆ ನಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಬಟ್ ಯಾವುದೋ 1-2 ಬಂತು ಅಂತ ಅಂದರೆ ಬೇಜಾರಾಗೋಗುತ್ತೆ. ಬಟ್ ಅದೇ ಹೇಳ್ತಾವೆ, ಚಿಕ್ಕಪೇಟೆಯಲ್ಲಿ ನೋಡಿ ಬೇಜಾರಾಗಿ ಯಾವುದೋ ಒಂದು ಎತ್ಕೊಂಡು ಹೋಗೋಣ ಅನ್ನೋ ಲೆವೆಲ್ಗೂ ಕೂಡ ನಾವು ಬಂದಿದ್ದೀವಿ ಎಷ್ಟೊಂದು ಸಲ. ಅದೇ ರೀತಿಯಲ್ಲಿ ಬರುತ್ತೇನೋ ಇಲ್ಲೋ ಅಂತ ಅಂದ್ಕೊಂಡು ನಾನು ಬಂದಿದ್ದೀನಿ. ಬಟ್ ಬರ್ತಾ ಇಲ್ವಲ್ಲ ಇಲ್ಲಿ ಆರ್ಡರ್ ಅಷ್ಟಾಗಿ. ಅದೇ ಗೈಸ್ ವೆಯ್ಟ್ ಮಾಡಿ ನೋಡ್ತೀನಿ ಒಂದು ಸ್ವಲ್ಪ ಹೊತ್ತು. ಅಕಸ್ಮಾತ್ ಏನಾದ್ರು ಇಲ್ಲಿ ಬರಲಿಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ಮಾಮೂಲಿ ಮತ್ತೆ ಚಿಕ್ಕಪೇಟೆಗೆ ಹೋಗಿ ವೆಯ್ಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅಂದರೆ 1.4 ಕಿಲೋಮೀಟರ್ ಅಷ್ಟೇ ಇರೋದು ಚಿಕ್ಕಪೇಟೆ. ಬಟ್ 1.4 ಕಿಲೋಮೀಟರ್ ಹೋಗ್ಬೇಕು ಅಂತಂದರೆ ಏನಿಲ್ಲ ಅಂತಂದ್ರೆ ಒಂದು 15 ನಿಮಿಷನಾದ್ರು ಬೇಕಾಗುತ್ತೆ. ಅದರಿಂದಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಇಲ್ಲೇ. ಅಂದರೆ ಇಲ್ಲಿಂದನೇ ಒಂದು ಒಳ್ಳೆ ಆರ್ಡರ್ ಬಂದರೆ ಸಿಟಿಯಿಂದ ಆಚೆ ಹೋದರೆ ಸಾಕಾಗೋಗಿರುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ತಟ್ಟಿರಿ ಗೈಸ್. ನೋಡಿ, ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂದಿತ್ತು. ಆರ್ಡರ್ನ ಪಿಕಪ್ ಮಾಡೀನಿ ಎಸ್ ಪಿ ರೋಡಲ್ಲಿ. ಮೇಯ್ನ್ ಏನಪ್ಪ ಅಂತ ಅಂದರೆ ಇದು ನನಗಂತೂ ಒಂದು ಒಳ್ಳೆ ಆರ್ಡರೇ. ಏನಕ್ಕಪ್ಪ ಅಂತ ಅಂದರೆ ನಮ್ಮ ಏರಿಯಾ ಹತ್ರ ಇರುವಂಥದ್ದಲ್ವ ಇದು, ಅದಕ್ಕೋಸ್ಕರ ಅಂತಂದರೆ ಆ ಸೈಡಿಗೆ ಬಂತಲ್ಲ, ಅದರಿಂದಾಗಿ ಪಿಕಪ್ ಮಾಡಿಬಿಟ್ಟೆ. ಇನ್ನೊಂದು ಲೊಕೇಶನ್ ನೋಡೋರು ಆ ಕಡೆ ತೋರಿಸ್ತಾ ಇದೆ ಅಂತ ಅಂದರೆ ಯಾವುದೋ ಪಾರ್ಕಿಗೆ ಹಾಕ್ಬಿಟ್ಟಿದ್ರಲ್ಲ ಗೈಸ್ ಲೊಕೇಶನ್ನು. ಮಿಸ್ ಆಗಿ ಏನಾರು ಅಲ್ಲಿ ಹೊರಟಾಗಿದೆಯಾ? ಬನ್ನಿ ಈ ಕಡೆ ಆಸಿಂದ ಹೋಗಿ ಅಲ್ಲಿಗೆ ಹೋಗೋಣ. 190 ಮೀಟ್ರ್ ಇದೆ ಅಷ್ಟೇ ಪಿಕಪ್ಪು. ಒಂದು ವೇಳೆ ಹೋಗ್ಬೋದಾ? ಒಂದು ವೇಳೆ ಹೋಗೋದು ರಿಸ್ಕ್ ಇದೆ. ಬನ್ನಿ ಈ ಕಡೆ ಆಸಿಂದನೇ ಹೋಗ್ಬಿಟ್ಟು ಬರೋಣ ಗೈಸ್. ನೋಡಿ, ಈ ರೋಡಲ್ಲೂ ಅಷ್ಟೇ ಸೇಮ್. ಇವಾಗ ಚಿಕ್ಕಪೇಟೆಯಲ್ಲಿ ಏನು ನಾವು ಫೇಸ್ ಮಾಡ್ತೀವೋ ಸೇಮ್ ಅದೇ ರೀತಿಯಲ್ಲೇ. ಅಂದರೆ ನೆಟ್ವರ್ಕ್ ಇದರಲ್ಲೂ ಕೂಡ ಕರೆಕ್ಟಾಗಿ ಬರಲ್ಲ. ಅಂತಂದರೆ ಸಂಧಿ ಅಲ್ವಾ, ಅದಕ್ಕೋಸ್ಕರ ಕರೆಕ್ಟಾಗಿ ಬರಲ್ಲ. ನೋಡಿ, ಲೊಕೇಶನ್ ಹುಡ್ಕೋದೇ ಸ್ವಲ್ಪ ಕಷ್ಟ. ಅಂತ ಅಂದರೆ ಕರೆಕ್ಟಾಗಿ ಆ್ಯರೋ ಮೂವ್ ಆಗೋಲ್ಲ, ಅಂತಂದರೆ ಕಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ರೈಟಲ್ಲಿ ತೋರಿಸ್ತಾ ಇದೆ. ಕರೆಕ್ಟಾಗಿ ಇಲ್ಲೆಲ್ಲರೂ ನಿನ್ಸ್ಕೊಂಡು ಕರೆಕ್ಟಾಗಿ ಅಡ್ರೆಸ್ ಕೇಳಿ ಅವ್ರಿಗೆ ಐಟಮ್ ತಗೋಬರ್ರಿ ಅಂತ ಹೇಳ್ಬೇಕಾಗುತ್ತೆ ನಾವು. ಏನಕ್ಕೆ ಅಂತ ಅಂದರೆ ನೀಟಾಗಿ ಗೊತ್ತಾಗಲ್ಲ ನಮಗೆ ಇಲ್ಲಿ ಲೊಕೇಶನ್ನು. ಚಿಕ್ಕ ರೋಡ್ಗಳಲ್ವಾ, ಅದಕ್ಕೋಸ್ಕರ. ಅಂದರೆ ಇದು ಆ ಕಡೆ ಇದೈತಲ್ಲ ಅದು ಪಾರ್ಕು, ಅದರೊಳಗಡೆ ತೋರಿಸ್ತಾ ಇದೆ ಗಾಯ್ಸ್. ಇದು ಫೋನ್ ಮಾಡೋಣ ತಡೀರಿ, ಇಲ್ಲಿ ನಿಲ್ಲಿಸ್ಬಿಟ್ಟು. ಅದೇ ಎಸ್ ಪಿ ರೋಡ್ ಹತ್ರನೇ ತಾನೇ ಸರ್? ಇದು ದೀಪಕ್ ಇಂಜಿನಿಯರಿಂಗ್ ಕಂಪ್ನಿ ಅಂತ ಇದೆಯಲ್ಲ, ಅದ್ರ ಹತ್ರ ಇದ್ದೀನಿ ನಾನು. ಹೌದು ಗಲ್ಲಿ ಕಡಿಕಾ ಅಂತಂದರೆ ಈಗ ದೀಪಕ್ ಬಿಲ್ಡಿಂಗ್ ಇದೆಯಲ್ಲ ಆ ಸೈಡಲ್ಲಿ ಈಗ ಲೆಫ್ಟಿಗೆ ಬರಬೇಕಾ?
ಅಂದರೆ ಇವಾಗ ನನಗೆ ದೀಪಕ್ ಇಂಜಿನಿಯರ್ ಅನ್ನೋದು ಕಾರ್ನರಲ್ಲಿ ಲೆಫ್ಟಿಗಿದೆ, ನನಗೆ ಲೆಫ್ಟ್ ತಗೊಂಡ ಲೆಫ್ಟ್ ತಗೊಂಡು ಮುಂದೆ ಬಂದೆ. बोलो सर. ಹಾಂ ಸರ್, ಅಡ್ಡ ರೋಡ್ ಬಂತ, ಗಲ್ಲಿ ರೋಡ್ ಒಳಗಡೆ ಬರ್ಬೇಕಾ ಈಗ? ಹಾಂ ಹೌದು. ಹಾಂ ಕಾಣಿಸ್ತಾ ಇದೆ ಅದು. ಹಾಂ ಹಾಂ ಸರ್, ಇಲ್ಲಿಗೆ ಬಂದೆ ಇವಾಗ. ಎಲ್ಲಿ ಇಲ್ಲಿ ಅದೇ ಬಿಲ್ಡಿಂಗೇನಾ? ಲೊಕೇಶನ್ ಅಲ್ಲಿ ಪಾರ್ಕಲ್ಲಿ ತೋರಿಸ್ತಾ ಇದ್ದೆ. ಒಂದು 2 ನಿಮಿಷ, ಅದು ಇನ್ನೊಂದು 3 ಬೆಲ್ಟ್ ಬರುತ್ತೆ. ಹಾಂ ಸರಿ. ಹೈಟ್ ಎಲ್ಲ ಪರವಾಗಿಲ್ಲ, ಹಿಂಗಿಲ್ಲ. ಇಷ್ಟು ಹೊತ್ಕೊಂಡು ಹೋಗ್ಬೇಕಾ? ಹಾಂ ಸರಿ. ಹಾಂ ಹಾಂ, ಹಿಂದೆ ಇಟ್ಕೊಳ್ತೀನಿ. ಅಲ್ಲೇ ಇಟ್ಟು ಕಟ್ಕೊಡ್ಲಾ? ಹಾಂ, ಹಿಂದೆನೇ ಕಟ್ಬಿಡಿ. ಗಾಡಿ ತೆಗೆದು ಅಡ್ಡ ಆಗಿ ಹ್ಯಾಂಡ್ ವೀಲ್ ಇಲ್ಲೇ ಕೇಳಬೇಕು. ಹ್ಯಾಂಡ್ ವೀಲ್ ಇಲ್ಲೇ ತೊಗೊಳ್ಳಿ ಸರ್ವಾ ಹಾಂ, ಅದಕ್ಕೆ ಕಟ್ಬಿಡಿ ಡೈರೆಕ್ಟಾಗಿ. ಹಾಂ, ದಾರ ಕೊಡಿ. ಇರ್ತವೆ ಇಲ್ಲ ಅಂತ ಇಲ್ಲ. ಅದಕ್ಕೆ ಕೇಳಿದ್ವಿ, ಸೀದಾ ಅದಕ್ಕೆ ಕಟ್ಬಿಡ್ತಾ ಇದ್ದ ಹುಡುಗ. ಅವ್ರಿಗೆ ಹೇಳ್ದೆ, ಅವ್ರು ಕೇಳಲಿಲ್ಲ, ಅವ್ರು ಹಂಗೆ ಕಟ್ಬಿಟ್ಟು. ಬಾಯ್ कार है पैसा पैसा था कल मैंने आया था, मेरे को क्या मालूम. आज मंगला क्या था आज? ಗೈಸ್ ಬನ್ನಿ ಟೈಟಾಗಿ ಕಟ್ಕೊಂಬೋಣ ಅಂತ. ಅಂದರೆ ವೆಯ್ಟ್ ಇದೆಯಲ್ಲ, ಏನು ಅಲ್ಲಾಡಲ್ಲ, ಬಟ್ ನಮ್ಮ ಸೇಫ್ಟಿ ಇರಬೇಕಲ್ಲ, ಅದಕ್ಕೋಸ್ಕರ ನೀಟಾಗಿ ಕಟ್ಕೊಂಡು. ಸರ್, ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ? ಅವ್ರು ಪೇ ಮಾಡ್ತಾರೆ. ಗೈಸ್ ನೋಡಿ, ಇವಾಗ ಪಿಕಪ್ ಕೂಡ ಆಯಿತು. ಸ್ಟಾರ್ಟ್ ಟ್ರಿಪ್ ಕೊಟ್ಬಿಡೋಣ. ನೋಡಿ, ಇವಾಗ ಸ್ಟಾರ್ಟ್ ಟ್ರಿಪ್ ಕೂಡ ಕೊಟ್ಟೆ. ಅಂತ ಅಂದರೆ RMVಗೆ ಬಂದಿರೋದು. ಅಂತ ಅಂದರೆ ಇವಾಗ ನಾವು ಚಿಕ್ಕಪೇಟೆಯಲ್ಲಿ ಮಾಡಿದಾಗಲೂ ಕೂಡ ನನಗೆ ಈ ಥರ ಆರ್ಡರ್ ಬಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಆ ಕಡೆ ಬಂದಿದೆ. ಬನ್ನಿ ಹೋಗೋಣ. ಪೋರ್ಟರಲ್ಲಿ ಸಮಸ್ಯೆ ಐತೆ ಗೈಸ್, ಇದು ಮ್ಯಾಪಿಂದು ಕರೆಕ್ಟಾಗಿ ಓಪನ್ನೇ ಆಗೋಲ್ಲ. ಮಿಸ್ ನೋಡಿ, ಟೋಟಲಾಗಿ 13 ಕಿಲೋಮೀಟರ್ ಇದೆ. 13 ಕಿಲೋಮೀಟರಿಗೆ 34 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾ. ಅಮೌಂಟ್ ಅಲ್ಲೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹೋಗಿ ಅಮೌಂಟ್ ಅಲ್ಲೇ ಕಲೆಕ್ಟ್ ಮಾಡ್ಕೋಬೇಕಾದ್ರೆ. ನೋಡಿ, ಸೇಮ್ ಇನ್ನೇನಿಲ್ಲ, ಸೇಮ್ ಇದು ಒಂಥರ ಚಿಕ್ಕಪೇಟೆ ಥರನೇ ಗೈಸ್ ಇರೋದು. ಅಂದರೆ ನಾನು ಬಂದಿಲ್ಲವಲ್ಲ, ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಇದು SP ರೋಡಿಗೆ ಬಂದಿರೋದು. ನಾನು SP ರೋಡಿಗೆ ಬಂದೇ ಇರಲಿಲ್ಲ. ಫುಲ್ಲು ಗಲ್ಲಿನೇ ಇದು. ಮೇಯ್ನ್ ರೋಡ್ ಹೋಗ್ಬಿಡೋಣ ಬನ್ನಿ. ಅದು ಹೆಂಗಾದರೂ ಕರ್ಕೊಂಡು ಅಲ್ಲಿ ಮೇಯ್ನ್ ರೋಡ್ ಲಾಸಿಂದ ಹೋಗೋಣ. ಗೈಸ್ ನೋಡಿ, ಇನ್ನೇನು ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಡ್ರಾಪ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, ನೋಡೋಣ ಕನ್ಫರ್ಮ್ ಮಾಡಿ. ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬಹುದು. ಹಲೋ ಸರ್, ಪೋರ್ಟರಿಂದ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಾಂ, ನಮ್ದಾ? ನೋಡ್ತೀನಿ ಒಂದು ನಿಮಿಷ. ಇಲ್ಲ, ಕಾರ್ ಹತ್ರ ಇದೆಯಾ? ಹೌದು, ಕಾರ್ ಹತ್ರ ಇದ್ದೀನಿ. ಆಯ್ತು. ಎಷ್ಟು ಅಮೌಂಟ್? 153. ಎಷ್ಟು ಬಂದವ? ಹಾಂ, ಎಷ್ಟು ಎಷ್ಟುವಾ? ಹಾಂ, ಅಷ್ಟು. ಹಾಂ ಹ್ಞೂ, ಹೌದು. ಎಷ್ಟುವಾ? ಅಷ್ಟು.
ಇದನ್ನ ಏನು ಮಾಡ್ತೀರಾ? ವೀಡಿಯೋ ಮಾಡ್ಬೇಕಾರೆ. ಈಗ ಮಾಡ್ತಿದ್ದೀರಾ? ಇಲ್ಲ, ಇವಾಗ ಮಾಡ್ತಾ ಇಲ್ಲ. ಮಾಡೋದಲ್ವಾ? ಏಕೆ ನೀವು ಬರ್ತೀರಾ ಯೂಟ್ಯೂಬಲ್ಲಿ? ಹ್ಞೂ ಹಾಕಿ. ಹಾಕೋಣ. ಅಮೌಂಟು ಕೊಟ್ಟಿಲ್ವಾ? ಇಲ್ಲ, ಅವರೇ ಕೊಡ್ತಾರಾ? ಗೊತ್ತಾರಿಲ್ಲ, 1000 ಮನೆ ಫೋನ್ ಹಾಕಿ. ಫೋನ್ಪೇ ಮಾಡ್ತಾರಾ? ಮಾಡಿದ್ದೀರಾ? ಯಶವಂತ್ ಬ್ರೋ ಅಂತ. ಇನ್ಸ್ಟಾಗ್ರಾಮ್ ಬರುತ್ತಾ? ಇಲ್ಲ, ಯೂಟ್ಯೂಬಲ್ಲಿ. ಎಷ್ಟು ಸಬ್ಸ್ಕ್ರೈಬರ್? 17,000 ಅವರೇ. ಎಲ್ಬ್ರು ಹಾಕೇ ಇಲ್ಲ. ಸಾಯ್ತಾರ ಅಲ್ಲಾಗ್ತಾರಾ? $153. ಗೈಸ್ ಡೆಲಿವರಿ ಕೊಟ್ಬಿಡೋಣ ನೋಡಿ. ಎಂಟ್ರಿಪ್ ಕೂಡ ಕೊಟ್ಟೆ. ನೋಡಿ, ಟೋಟಲ್ ಆಗಿ 173 ಅಂತ ಅಂದರೆ 20 ರೂಪಾಯಿ ಆನ್ಲೈನಲ್ಲಿ ಪೇ ಮಾಡಿದ್ರೆ ಅಂತ ತೋರಿಸ್ತಾನೆ. ಅದೇ ಸುಮ್ಮನೆ ತೋರಿಸ್ತಾನೆ ಅಷ್ಟೇ ಅವನು. ಕ್ಯಾಶ್ ಕಲೆಕ್ಟ್ ಕೊಟ್ಟು 5 ಸ್ಟಾರ್ ರೇಟಿಂಗ್ ಕೊಟ್ಬೋಣ. ಫಸ್ಟು ಅಮೌಂಟ್ ಕಲೆಕ್ಟ್ ಮಾಡ್ಕೋಣ ಗೈಸ್. ಇನ್ನೂ ಒಂದು ಬರ್ತಾಯಿದೆ ನೋಡಿ, HSR ಲೇಔಟಿಗೆ ಬರ್ತಾಯಿದೆ. ಯಾರು ಅಕ್ಸೆಪ್ಟ್ ಮಾಡ್ಬಿಟ್ರು. 223 ರೂಪಾಯಿ ಬರ್ತಾಯಿತ್ತು ಅಂತಂದ್ರೆ ಹೇಳ್ತೇವೆ. ಡ್ಯೂಟಿ ಮಾಡ್ತಾಯಿದ್ರೆ ಕಂಟಿನ್ಯೂ ಕೊಡ್ತಾನೆ ಇರ್ತಾನೆ ಆರ್ಡ್ರುಗಳು. ಅಕಸ್ಮಾತ್ ಏನಾರ ನಾವು ಡ್ಯೂಟಿ ಸ್ಟಾಪ್ ಮಾಡಿಬಿಟ್ಟು ಒಂದು 3-4 ಆರ್ಡ್ರು ನಾವೇನೋ ಸ್ಕಿಪ್ ಮಾಡಿದ್ವಿ ಅಂತಂದರೆ ಸುಮ್ಮನೆ ನೀನು ಎಲ್ಲಿದ್ದೀವಿ ಅಲ್ಲೇ ಇರಪ್ಪ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ. ಅಂತಂದರೆ ಒಂದು 2 ಸ್ಕಿಪ್ ಮಾಡಿಬಿಟ್ಟು 3ನೇದಾರು ಎತ್ಕೊಂಡ್ರೆ ಆವಾಗ ಕಂಟಿನ್ಯೂ ಆರ್ಡ್ರ್ ಕೊಡ್ತಾನೆ ಇರ್ತಾನೆ. ಅಕಸ್ಮಾತ್ ನಾವೇನು ಮಾಡ್ತೀವಿ ಅಂತಂದರೆ ಅಂದರೆ ನಾವು ಅಂದ್ಕೊಂಡಿದ್ದಕ್ಕೆ ಬರೋದೇ ಇಲ್ಲ, ಅಲ್ಲಿಗೆ ಇಲ್ಲಿಗೆ ಎಲ್ಲೆಲ್ಲಿಗೋ ತೊಗೊಂಡೋಗಿ ಇರ್ತಾರಲ್ಲ, ತುಂಬ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಮೂಡ್ ಆಫ್ ಆಗುತ್ತೆ. ಆವಾಗ ಆರ್ಡರ್ನ ಅಕ್ಸೆಪ್ಟ್ ಮಾಡಲ್ಲ. ಆವಾಗ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಒಂದು ಕಡೆ ಕುಂಡ್ರಿಸ್ಬಿಡ್ತಾರೆ. ಈಗ ಫಸ್ಟು ಅಮೌಂಟ್ ಇಸ್ಕೋಬೇಕು ಇವ್ರ ಹತ್ರ. BMW ಕಾರ್ ಇದೆ ಗೈಸ್ ಒಳಗಡೆ. ಆಚೆ ಕಡೆ ಇನೋವಾ, ಆ ಕಡೆ ತಾರೋ 4x4. $153. ಚಿಲ್ಲರೆ ಇದೆ ಅಣ್ಣ, 3 ರೂಪಾಯಿ. ಇಟ್ಕೊಳ್ರಿ. ಓಕೆನಾ? ಸರಿ. ನೋಡಿದ್ವಿ ಈಗ ಯೂಟ್ಯೂಬಾಗ ನಿಮ್ಮದು ನೋಡಿದ್ರಾ? ಹ್ಞೂ ಈಗ ಬಂತು. ಇರ್ತಾನೆ. ಹೌದು, ಅದೇನೆ ನೋಡ್ರಿ. ಈಗ ಲಾಗ್ ಮಾಡ್ತಾ ಇಲ್ವಾ? ಈಗ ಬೆಳಗ್ಗೆಯಿಂದ ಮಾಡಿ ಸಾಕಾಗೈತೆ ಅದಕ್ಕೆ. ಸರಿ. ಅಂದರೆ ಯಾರಿಗೂ ನಾವು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳೋದೇ ಇಲ್ಲ. ಏನಕ್ಕೆ ಅಂತ ಅಂದರೆ ನನ್ನ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾ ಇರೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ. ಅಂದರೆ ಆ ಥರ ಫ್ಯೂಚರ್ಗಳು ತುಂಬ ಚೆನ್ನಾಗಿದೆ DJ-ಯಲ್ಲಿ. ಅದಕ್ಕೋಸ್ಕರ ತುಂಬ ಸಖತ್ತಾಗಿದೆ. ಅಂದರೆ ರೆಕಾರ್ಡ್ ಆಗ್ತಾಯಿದೆ ಇಲ್ವಾ ಅಂತ ಹೇಳ್ಬಿಟ್ಟು ನನಗೆ ಮಾತ್ರ ಗೊತ್ತಾಗುತ್ತದು. ಆಚೆಗಳವ್ರಿಗೆ 100% ಯಾರಿಗೂ ಕೊಡಲ್ಲ. ಅಂದರೆ ಕ್ಯಾಮ್ರಾ ಇಸ್ಕೊಂಡೆ ಅವ್ರ ಕೈಯಲ್ಲಿ ಇಟ್ಕೊಂಡು ನೋಡೋದು ಕೂಡ ರೆಕಾರ್ಡ್ ಆಗ್ತಾಯಿದೆ ಇಲ್ವ ಅಂತ ಗೊತ್ತಾಗಲ್ಲ. ಸುಮ್ಮನೆ ಏನಕ್ಕೆ ರೆಕಾರ್ಡ್ ಆಗ್ತಾಯಿದೆ ಅಂತಂದರೆ ಅದು ಮಾತಾಡೋದು ಇದು ಮಾತಾಡೋದು ಎಲ್ಲ ಏನಕ್ಕೆ? ಸುಮ್ಮನೆ ಇಲ್ಲ ಅಂತ ಅಂದ್ಬಿಟ್ರೆ ಸರಿ ಹೋಗ್ಬಿಡ್ತಲ್ಲ. ಅದಕ್ಕೋಸ್ಕರ ಎಲ್ಲಿ ಕೇಳೋರು ಕೂಡ ನಾನು ಇಲ್ಲ ಅಂತಲೇ ಹೇಳ್ತೀನಿ. ಆಮೇಲೆ ಜೊತೆಯಲ್ಲಿ ಇವತ್ತು SP ರೋಡಲ್ಲಿ ಮಾಡಿದಂಥ ಅನುಭವ ಯಾವ ರೀತಿ ಇತ್ತು ಅಂತಂದರೆ ಪರವಾಗಿಲ್ಲ ಗೈಸ್. ಅಂತ ಅಂದರೆ ಇವಾಗ ಏನು ಅಂತ ಅಂದರೆ ಒಳ್ಳೊಳ್ಳೆ ಲಾಂಗ್ ಆರ್ಡರ್ ಬರ್ತಾಯಿವೆ SP ರೋಡಲ್ಲಿ. ಇದು ಯಾವುದಿದು ಕುಯ್ಯ ಅಂತ ಇದೆ ಬ್ರೇಕು. SP ರೋಡಲ್ಲಿ ಏನು ಅಂತಂದರೆ ಫುಲ್ಲು ಲಾಂಗ್ ಆರ್ಡರ್ಗಳು ಬರ್ತಾಯಿದ್ವು. ಜೊತೆಯಲ್ಲಿ ಏನಪ್ಪ ಅಂತ ಅಂದರೆ ಒಂದು 3-4 ಆರ್ಡ್ರ್ ಅಷ್ಟೇ ಗೈಸ್ ಬಂದಿದ್ದು. ಅಂದರೆ ಚಿಕ್ಕಪೇಟೆಯಲ್ಲಿ ಬರುತ್ತಲ್ಲ ಬ್ಯಾಕ್ ಟು ಬ್ಯಾಕ್ ಆರ್ಡರು, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಅಂತ ಅಂದರೆ ಚಿಕ್ಕಪೇಟೆಯಲ್ಲಿ ಹೇಳ್ತಾವ ಕನ್ಫ್ಯೂಷನ್ನೇ ಆಗೋಗುತ್ತೆ. ಯಾವುದನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಾವು, ಯಾವುದನ್ನು ಬಿಡಬೇಕು ಅಂತ ಹೇಳ್ಬಿಟ್ಟು ಹೆವಿ ಅಂದರೆ ಹೆವಿ ಕನ್ಫ್ಯೂಷನ್ ಆಗೋಗುತ್ತಲ್ಲ. ಆವಾಗ ಯಾವ್ದನ್ನ ಎತ್ಕೊಂಡ್ರು ಯಾವುದೋ ಒಂದು ಎತ್ಕೊಂಡು ಮಾಡ್ಬೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಿಡ್ತೀವಿ. ಅಷ್ಟು ಆರ್ಡರ್ ಬರುತ್ತೆ ಚಿಕ್ಕಪೇಟೆಯಲ್ಲಿ. ಬಟ್ ನನಗೆ ಅನ್ನಿಸ್ದಂಗೆ SP ರೋಡಲ್ಲಿ ಏನು ಅಷ್ಟು ಬರಲಿಲ್ಲ. ಏನು ಅಲ್ಲಿಗಿಂದ ಅಲ್ಲಿಗೆ ಏನು 1.5 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಅಲ್ಲೇ ಈಗ SP ರೋಡ್ ಇದೆ, ಚಿಕ್ಕಪೇಟೆ ಇದೆ, ಆಮೇಲೆ ಇಂದ KR ಮಾರ್ಕೆಟ್ ಇದೆ. ಎಲ್ಲ ಕೂಡ ಒಂದೇ ಹತ್ರ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಏರಿಯಾದಲ್ಲಂತೂ ಆರ್ಡರ್ಗೆ ಏನು ಮೋಸ ಇಲ್ಲ. ಅಂತ ಅಂದರೆ ನಾವು ವೆಯ್ಟ್ ಮಾಡಿದಷ್ಟು
ಒಂದು ಒಳ್ಳೆ ಆರ್ಡರೇ ಬಂದೇ ಬರುತ್ತೆ. ಅಂದರೆ ನಾವು ಅಂದ್ಕೊಂಡಿರೋ ಕಡೆಗೆ ಬರೋಲ್ಲ ಅಷ್ಟೇ. ಅಂದರೆ ತುಂಬ ದೊಡ್ಡ ದೊಡ್ಡ ಆರ್ಡರ್ ಎಲ್ಲ ಬರ್ತವೆ, ನೋಡ್ಕೊಂಡು ಎತ್ಕೊಬೇಕಾಗಿರುತ್ತೆ. ಅಂದರೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಅಂದರೆ ಒಂದು ನಾವೇನಾದ್ರು ಪೋರ್ಟರ್ ಮಾಡ್ತೀವಿ ಅಂತ ಅಂದರೆ ಒಂದು ಪೀಕ್ ಏರಿಯಾನೇ ಅವು. SP ರೋಡು, KR ಮಾರ್ಕೆಟು, ಆಮೇಲೆ ಚಿಕ್ಕಪೇಟೆ ಇವೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಒಂದು ಮುಖ್ಯವಾದ ಸ್ಥಳ ಆಗಿತ್ತಲ್ಲ, ಅದರಿಂದಾಗಿ ಆಲ್ಮೋಸ್ಟ್ ಅಲ್ಲಿ ಪೋರ್ಟರಲ್ಲಿ ಆರ್ಡರ್ ಬಂದೇ ಬರುತ್ತೆ. ಅಂದರೆ ಇಲ್ಲಿ ಎಲ್ಲೂ ಆರ್ಡರ್ ಬರಲಿಲ್ಲ ಅಂತ ಅಂದರೆ ಅಲ್ಲಿಗೆ ಹೋದಂತೂ ಆರ್ಡರ್ ಒಂದಾದರೂ ಬಂದೇ ಬರುತ್ತೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.